ರಮ್ಯಲಾಸ್ಯ ಅರುಣ ರಂಗಗಳು ಅರುಣ ಕೈಯುತಿಹ ನವೋದಯದ ನಾಟ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ ತಾಯಿ ಭಾರತೀಯ ಪಾದ ಪದ್ಮಗಳ ಅವರ ಅಮೃತ ಹಸ್ತದಲ್ಲಿ ಈ ಅನಾವರಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಅದಕ್ಕೆ ಒಪ್ಪಿಕೊಂಡಂತಹ ನಮ್ಮ ಮೇಷ್ಟ್ರಿಗೆ ನಮಸ್ಕಾರಗಳು. ಈ ಒಂದು ಗೌರವವನ್ನು ಕೊಡಿಸ್ತಕ್ಕಂತಹ ನಮ್ಮ ಅನಿಲ್ಗೆ ನಿಜವಾಗ್ಲೂ ನನ್ನ ಮೇಲೆ ವಿಶೇಷವಾದಂತಹ ಅಭಿಮಾನ ಇಟ್ಕೊಂಡಿದ್ದಾನೆ. ಅತ್ಯಂತ ಕೃತಜ್ಞತೆಗಳಿಂದ ಅವ್ರು ಹೇಳಿದ ಕೆಲಸವನ್ನು ನೆರವೇರಿಸ್ತಾರೆ. ಧನ್ಯವಾದಗಳು. ಅದರ ವೈಶಿಷ್ಟ್ಯ ಏನು ಅನ್ನುವಂಥದ್ದನ್ನ 8ನೇ ಶತಮಾನದಲ್ಲೇ ಶಂಕರಾಚಾರ್ಯರನ್ನ ಅರ್ಥ ಮಾಡಿಕೊಂಡು ನರ್ಮದಾಷ್ಟಕಂ ಕೃತಾಂತದೂತ ಕಾಲಭೂತ ಭೀತಿಹಾರಿ ನರ್ಮದೇ ತ್ವದೀಯ ಪಾದಪಂಕಜಂ ನಮಾಮಿ ದೇವಿ ನರ್ಮದೇ ನಮಾಮಿ ದೇವಿ ನರ್ಮದೆ ಅನ್ನುವಂಥ ಈ ಕೊನೆಯ ಸಾಲುಳ್ಳಂಥ 8 ಶ್ಲೋಕಗಳು ಆದಿ ಶಂಕರಾಚಾರ್ಯರು ತಮ್ಮ ಗುರುಗಳಾದಂಥ ಗೋವಿಂದ ಭಗವತ್ಪಾದರೇಂದ್ರು ಅವರನ್ನ ಭೇಟಿ ಮಾಡೋದಕ್ಕೆ ಓಂಕಾರೇಶ್ವರ ದೇವಸ್ಥಾನದ ಅಥವಾ ನರ್ಮದಾ ನದಿಯ ತಟದಲ್ಲಿ ಅವರನ್ನ ಭೇಟಿ ಮಾಡ್ತಾರೆ. ಅವರನ್ನ ಭೇಟಿ ಮಾಡಿ ಅಲ್ಲಿಂದ ಅವರಿಗೆ ಸಂಕಲ್ಪಗಳಾಗುತ್ತೆ. ಆ ಜಾಗದಲ್ಲಿ ನರ್ಮದಾ ನದಿಯನ್ನ ನೋಡಿದ ತಕ್ಷಣ ಅವರಿಗೆ ಸ್ಫುರಣೆ ಆದಂತಹ ಈ ಶ್ಲೋಕನೇ ನರ್ಮದಾಷ್ಟಕ. ನರ್ಮದಾಷ್ಟಕ ಅಥವಾ ನರ್ಮದ ಅಂತಂದ್ರೆ ನರ್ಮ ಅಂತಂದ್ರೆ ಸಂತೋಷ, ದ ಅಂತಂದ್ರೆ ಕೊಡುವವಳು. ಯಾರು ಸಂತೋಷವನ್ನ, ಖುಷಿಯನ್ನ, ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತಾಳೋ ಅವಳಿಗೆ ನರ್ಮದ ಅಂತ ಹೆಸರಿರುವಂಥದ್ದು. ಅತ್ಯಂತ ಪುರಾತನವಾದಂತಹ ನದಿ. ಭೌಗೋಳಿಕವಾಗಿ ನಾವು ನರ್ಮದಾ ನದಿಯನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸುಮಾರು 1312 ಕಿಲೋಮೀಟರ್ ಈ ನದಿ ಹರಿಯತ್ತೆ. ಮಧ್ಯಪ್ರದೇಶದ ಅಮರಕಂಟಕ ಅನ್ನುವಂತಹ ಜಾಗದಲ್ಲಿ ಹುಟ್ಟಿ ಅಲ್ಲಿಂದ ಹರಿದು ಸಮುದ್ರವನ್ನ ಸೇರ್ತಾರೆ. ನರ್ಮದಾ ಅಮರಕಂಟಕ ಪರ್ವತ ಶ್ರೇಣಿಗಳಲ್ಲಿ ಒಂದು ಬಾರಿ ಶಿವನೇ ತಪಸ್ಸು ಕೂತ್ಕೋತಾನೆ. ಆ ತಪಸ್ಸಿನ ತಾಪ ಹೆಚ್ಚಾಗಿ ಅವರ ಮೈಯಿಂದ ಬಂದಂತಹ ಬೆವರಿಂದ ವಿಷಸ್ತು ಪಾಪ ಜಾತ ಜಾತ ಕಾರಿವಾರಿ ಸಂಯುತಂ ಕೃತಾಂತ ದೂತ ಕಾಲಭೂತ ಭೀತಿ ಹರಿವರ್ಮದೆ ತ್ವದೀಯ ಪಾದ ಪಂಕಜ ನಮಾಮಿ ದೇವಿ ನರಿಮದೆ ತ್ವದೀಯ ಪಾದ ಪಂಕಜ. ಇಲ್ಲಿ ಸಿಗುವಂತಹ ಎಲ್ಲ ಕಲ್ಲುಗಳು ಸಾಕ್ಷಾತ್ ಶಿವಲಿಂಗವೇ ಅನ್ನುವಂತಹ ಒಂದು ವಿಷಯಗಳವೇ ಈ ನದಿಯ ದಡದಲ್ಲಿರುವಂತಹ ಕಲ್ಲುಗಳಿಗೆ ಸಿಗುವಂಥದ್ದು. ಪುನರ್ಭವಾಬ್ಧಿ ಜನ್ಮದಂ ಭವಾಬ್ಧಿ ದುಃಖ ವರ್ಮದೇ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೇ. ನರ್ಮದೆ ಅತ್ಯಂತ ಆಳವಾದ ನದಿಯೂ ಹೌದು. ಆಳಕ್ಕೆ ಏನು ಇದರ ಅರ್ಥ? ಆಳ ಅಂತಂದ್ರೆ ಆತ್ಮಜ್ಞಾನ ಆಳದಲ್ಲಿ ಅಡಗಿರುತ್ತೆ. ಜ್ಞಾನವನ್ನ ಪಡೆದಂತವರು ಮೃಕಂಡು ಅಂತಂದ್ರೆ ಮಾರ್ಕಂಡೇಯ ಸನತ್ ಕುಮಾರ ನಾಚಿಕೇತ ಕಶ್ಯಪಾತ್ರಿ ಶಕ್ಪದೈಹಿ ಮೃಗಂ ಸ್ವಕೀಯ ಮಾನಸೇಷು ನಾರದಾದಿ ಶಕ್ಪದೈಹಿ ತ್ವದೀಯ ಪಾದ ಪಂಕಜಂ. ಅತ್ಯಂತ ಪುರಾತನವಾದಂತಹ, ಗಂಗೆಗೂ ಪುರಾತನವಾದಂತಹ ನದಿ ನಮ್ಮ ದೇಶದಲ್ಲಿರುವಂತಹ ನರ್ಮದಾ ನದಿ.
इति श्रीमत्परमहंस परिव्राजकाचार्यस्य नर्मदाष्टकम् नर्मदा नर्मदा अष्टकम् ಸಂಪೂರ್ಣಂ. ಸ್ಥಿರತೆ ಮತ್ತು ಲೋಕ ಕಲ್ಯಾಣ ಅಂತಂದ್ರೆ ಪ್ಯೂರಿಟಿ, ರಿಸೈಲೆನ್ಸ್, ಸೆಲ್ಫ್ಲೆಸ್ನೆಸ್ ಅನ್ನುವಂತಹ ಮೂರು ಮುಖ್ಯವಾದಂಥದ್ದು. ಒಂದು ಇಬ್ರು ಮೂರು ಜನ ಜೊತೆ ಡಿಸ್ಕಸ್ ಮಾಡಿದಾಗ ನದಿಯ ಹೆಸರು ಇಡೋದಿಲ್ಲ ಮಕ್ಕಳಿಗೆ ಅನ್ನುವಂತಹ ಒಂದು ಪ್ರಶ್ನೆಯೂ ಇಲ್ಲಿ ಬಂದಿತ್ತು. ಆದ್ರೆ ನಾವು ವಿದ್ವಾಂಸರ ಹತ್ರ, ಶಾಸ್ತ್ರಗಳನ್ನ ಬಲ್ಲವರ ಹತ್ರ ಅದನ್ನ ಬಗೆಹರಿಸ್ಕೊಂಡಿದ್ದೀವಿ. ಯಾವ ಶಾಸ್ತ್ರದಲ್ಲೂ ಪುರಾಣದಲ್ಲೂ ನದಿಯ ಹೆಸರನ್ನ ಇಡಬಾರ್ದು ಅನ್ನುವಂಥದ್ದು ಏನೂ ಇಲ್ಲ. ಅವರೆಲ್ಲರ ಸಾಕ್ಷಿಯಲ್ಲಿ ನರ್ಮದಾ ಅನ್ನುವಂತಹ ಹೆಸರನ್ನ ನಮ್ಮ ಮಗಳಿಗೆ ಇಡ್ತಾ ಇದ್ದೇವೆ. ಅವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ, ವಂದನೆಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಇಷ್ಟಷ್ಟು ನಿಧಿ, ಒಂದಷ್ಟು ನಿಧಿಯನ್ನ ಇದು ನನ್ನ ಸುತ್ತ ಬೇಡಪ್ಪ, ಇದು ಕೊಟ್ಬಿಡೋಣ ಬೇರೆಯವರಿಗೆ ಅಂತ ತೆಗೆದಿಟ್ಟು ಅದನ್ನು ಯಾವ್ದಾದ್ರೂ ಒಳ್ಳೆ ಸಂಸ್ಥೆಗಳಿಗೆ ಕೊಟ್ಬಿಡಿ, ನಿರೀಕ್ಷೆ ಇದ್ದರೆ ಕೊಟ್ಬಿಡಿ. ಅಲ್ಲ, ನಾವು ಒಂದು ಒಳ್ಳೆ ಕೆಲಸ ಮಾಡೋಣ, ಗುರುಕುಲಗಳನ್ನು ಹೋಗಿ ನೋಡ್ಕೊಂಡ್ ಬರೋಣ ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ಮತ್ತೆ ಸಮಾಜ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಟ್ಟಂತಹ ನಾಗರಾಜ್ ಅವರಿಗೆ ನಮ್ಮ ಪರಿವಾರದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಗೆ ನಿಧಿ ಸಮಾಜದ ಪರವಾಗಿ ನನ್ನ ಕೈಯಲ್ಲಿ ಪುಸ್ತಕ ಮತ್ತು ಒಂದು ನವೀಕರಿತ ಬಂದಿದ್ದೀನಿ. ಈ ಪುಸ್ತಕದಲ್ಲಿ ಒಂದೇ ಮಾತೃಗೆ ಸಂಬಂಧಪಟ್ಟ ಅನೇಕ ಲೇಖನಗಳಿವೆ. ಹುಷಾರ ಕಾಪಾಡಿಟ್ಕೊಂಡು ಅವಳು ಓದೋವಾಗುವವರೆಗೂ ಈ ಪುಸ್ತಕ ಇಟ್ಕೊಂಡು ಅವಳ ಕೈಲೇ ಓದಿಸ್ಬೇಕು. ಆ ಜವಾಬ್ದಾರಿಯನ್ನು ಕೊಡ್ತಾ ಅವರಿಗೆ ಜೀವನ ಸಾರ ಅರಿವುದು ಭೂಮಿಯ ಭಾರ, ರಾಮನ ಅವತಾರ. ಅಭಯ ಅಹಲ್ಯೆಗೆ ನೀಡಿದ ಪಾತ್ರ, ರಚಿಸುವ ಹರಿಸುವ ದಾಸ. ಆದರ್ಶನೀಯ ಮತ್ತು ಅನುಕರಣೀಯ. ಸೊ ಮುಂದೆ ಆಗ ಮಕ್ಕಳಿಗೆ ಈ ರೀತಿ ನಾವು ಮಾಡ್ಬೋದಾ ಅಂತ ಒಂದು ಯೋಚನೆ ಮಾಡೋಣ. ವಿಶ್ವಂ ವಿಶ್ವಮಾಯುರ